ಪ್ರತಿಭಾವಂತ ಮಕ್ಕಳಿಗಾಗಿ ಸರ್ಕಾರ 10 ಹಲವು ಯೋಜನೆಗಳ ಅಡಿ ಸೌಲಭ್ಯಗಳನ್ನು ನೀಡ್ತಾ ಇದೆ. ಆದರೆ ಸರ್ಕಾರಿ ಮೊರಾರ್ಜಿ ವಸತಿ ಶಾಲೆಗಳ ಮಕ್ಕಳಿಗೆ ತಿಂಗಳ ಕಿಟ್ ಮಾತ್ರ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ನೀವೇ ನೋಡಿ. ಸರ್ಕಾರಿ ಶಾಲೆಗಳೆಂದ್ರೆ ಸರ್ಕಾರಗಳಿಗೂ ಅಸಡ್ಡೆಯಾಗಿ ಹೋಗಿದೆ ಅನಿಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಬಡವರ ಮಕ್ಕಳು ಮಾತ್ರವೇ ಇಲ್ಲಿ ವ್ಯಾಸಂಗ ಮಾಡಲು ಬರುವುದು. ಹಾಗಾಗಿ ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾರೆ. ಎಸ್, ಬಾಗಲಕೋಟೆ ಜಿಲ್ಲೆಯ ಮೊರಾರ್ಜಿ ವಸತಿ ಶಾಲೆ ಇದಕ್ಕೆ ನೈಜ ಉದಾಹರಣೆ. ಈ ಶಾಲೆಗೆ ಕಳೆದ 3 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೌಲಭ್ಯಗಳು ಸಮರ್ಪಕವಾಗಿ ಸಿಗ್ತಿಲ್ಲ. ಪ್ರತಿ ತಿಂಗಳು ಹಂಚಿಕೆ ಆಗ್ತಿದ್ದ ಸ್ನಾನದ ಸೋಪ್, ಬಟ್ಟೆ ಸೋಪ್, ಕೊಬ್ಬರಿ ಎಣ್ಣೆ ಒಳಗೊಂಡ ಕಿಟ್ ಕಳೆದ 3 ತಿಂಗಳಿಂದ ಸರ್ಕಾರದಿಂದ ಹಂಚಿಕೆ ಆಗಿಲ್ವಂತೆ. ಇದರಿಂದ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ತಿಂಗಳಾತ್ರಿ ಕಿಟ್ಟ ಬಂದಿಲ್ಲ. ನಮ್ಮ ಬೆಳಗ್ಗೆ ಇಂತ್ರನೂ ನಮ್ಗೆ ಫಸ್ಟ್ಗೆ ಬೆಳಗ್ಗಿಂತ್ರ ಹೇಳ್ತಿಲ್ಲ. ಅವಾಗ ನಮಗೆ ಹೋಗ್ಬೇಕಂದ್ರೆ ಪೇಸ್ಟ್ ಬೇಕು, ವಾಪಸ್ ಸ್ನಾನ ಆದ್ಮೇಲೆ ನಮಗೆ ಹಚ್ಕೊಳಕ್ಕೆ ಕೊಬ್ಬರಿ ಎಣ್ಣೆ ಬೇಕ್ರಿ. ನಾವು ಅದನ್ನೆಲ್ಲ ಕೊಡ್ಲಿಕ್ಕೆ ಭಾಳ ಇದಾಕತ್ರಿ. ನಾವು ಬಡ್ರು ಅದೀವ್ರಿ, ಬಡ್ರು ಮಕ್ಳು ಅದೀವಿ. ಆದ್ರಿಂದ ಸೇಮ್ ಅವ್ರ ಸಿಟಿಗೆ ಹಿಂಗೆ ಜಾಡಕತ್ರ ನಮ್ಮ ಮಕ್ಕಳ ಬಗ್ಗೆ ಯಾರು ಕೇರ್ ತಗೊಳ್ಳಾರಿ. ಮೊರಾರ್ಜಿ ವಸತಿ ಶಾಲೆಗಳಿಗೆ ಪ್ರಸಕ್ತ ವರ್ಷ ಬರಬೇಕಿದ್ದ ಹೊಸ ಬೆಡ್, ಕಾಟ್ಗಳು ಕೂಡ ಬಂದಿಲ್ಲ. ಕ್ರೈಸ್ಟ್ನಿಂದಲೇ ವಸತಿ ಶಾಲೆಗಳಿಗೆ ಕಿಟ್ ವಿತರಣೆ ಮಾಡಲಾಗ್ತಿದೆ. ಕಳೆದ 3 ತಿಂಗಳಿಂದ ಕಿಟ್ ಬಾರದಿದ್ದಕ್ಕೆ ಪತ್ರ ಬರೆದಿದ್ದೇವೆ. ರಾಜ್ಯದ ಎಲ್ಲಾ ವಸತಿ ಶಾಲೆಗಳಲ್ಲೂ ಈ ಸಮಸ್ಯೆ ಇದೆ. ಈ ಬಗ್ಗೆ ಕ್ರೈಸ್ ಗಮನಕ್ಕೆ ತಂದಿದ್ದೇವೆ ಎಂದು ಅಧಿಕಾರಿಗಳು ಸಬೂಬು ಹೇಳ್ತಾರೆ. ಸೋಪ್ ಕಿಟ್ ಅದು ಮೈಸೂರು ಸ್ಟ್ಯಾಂಡರ್ಡ್ ಸಿಟ್ಟು ಬರ್ತದೆ. ಅದು ಕ್ರೈಸ್ಟ್ನಿಂದ ಇಂಗ್ಲೆಂಡ್ ಬರ್ತದೆ, ಬಂದಿಲ್ಲ. ಅದು ಆ್ಯಕ್ಚುಲಿ ಬಂದಿಲ್ಲ. ಎಲ್ಲ ರಾಜ್ಯದಾಗೂ ಎಲ್ಬಿಡಿ ಬಂದಿಲ್ಲ. ಅದು ಅಲ್ಲಿದೆ ಸಪ್ಲೈ ಆರ್ಡರ್ ಕೊಡ್ತಾರೆ ಕ್ರೈಸ್ಟ್ನಿಂದ, ನಾವು ಸಪ್ಲೈ ಮಾಡೋಣ. ಈಗ ಅಲ್ಲಿದೆ ಆರ್ಡರ್ ಆಗುತ್ತೆ, ಅಲ್ಲಿದೆ ಸಪ್ಲೈ ಆಗ್ತದೆ. ಅದು ಎಷ್ಟು ತಿಂಗಳಿಂದ ಬರ್ತದೆ? ಈ 2 ತಿಂಗಳಿಂದ ಬಂದಿಲ್ಲ, ಬರ್ತದೆ. ನೆಕ್ಸ್ಟ್ ಆರ್ಡರ್ ಅಲ್ಲಿದೆ ಸಪ್ಲೈ ಆರ್ಡರ್ ಬರ್ತದೆ. ಒಟ್ನಲ್ಲಿ ಕಳೆದ 3 ತಿಂಗಳಿಂದ ಮೊರಾರ್ಜಿ ವಸತಿ ಶಾಲೆ ಮಕ್ಕಳಿಗೆ ಸಿಗಬೇಕಿದ್ದ ಕಿಟ್ ಹಂಚಿಕೆ ಆಗದೆ ಮಕ್ಕಳು ಪರದಾಡುವಂತಾಗಿದೆ. ಇನ್ನಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.